ಯಾಕಾಗಿಲ್ಲ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಬಹಳ ಗಟ್ಟಿಯಾಗಿ ಬೇರು ಬಿದ್ದುಬಿಟ್ಟಿದೆ. ಅದಕ್ಕೆ ಲೋಕಿ ಅವರು ಹೇಳ್ತಾ ಇದ್ರು ಏನಂತ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ, ಚಲನೆ ರಹಿತವಾದಂಥ ಸಮಾಜ ನಮ್ಮದು. ನಮ್ಮ ಜಾತಿ ವ್ಯವಸ್ಥೆ ಚಲನೆ ರಹಿತವಾದಂಥ ಸಮಾಜ ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆ ಚಲನೆ ಸಿಗ್ಬೇಕಾದ್ರೆ ಆರ್ಥಿಕ ಶಕ್ತಿ ಬಂದಾಗ, ಸಾಮಾಜಿಕ ಶಕ್ತಿ ಬಂದಾಗ, ಆರ್ಥಿಕ ಸ್ವಾವಲಂಬನೆ ದೊರಕಿದಾಗ, ಸಾಮಾಜಿಕ ಸ್ವಾವಲಂಬನೆ ದೊರೆತಾಗ ನಾವು ಬದಲಾವಣೆಯನ್ನ, ಚಲನೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಇವನಾರವ ಇವನಾರವ ಇವ ನಮ್ಮವ ನಮ್ಮವ ಅಂತೇಳಿ 850 ವರ್ಷಗಳಾದರೂ ಕೂಡ ಇನ್ನೂ ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಿದೆ ಚಿತ್ರವನ್ನ ಇವತ್ತು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕೆ ನಾವು ಆರ್ಥಿಕ ಸ್ವಾವಲಂಬನೆ ಮತ್ತು ಸಾಮಾಜಿಕ ಸ್ವಾವಲಂಬನೆ, ಆರ್ಥಿಕ ಪ್ರಜಾಪ್ರಭುತ್ವ ಮತ್ತೆ ಸಾಮಾಜಿಕ ಪ್ರಜಾಪ್ರಭುತ್ವ, ಇದನ್ನ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಸುತ್ತೂರು ಮಠದವರು ಎಲ್ಲ ರೀತಿಯಲ್ಲಿ ಶಿಕ್ಷಣದ ಮೂಲಕ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರನೇ ಬಸವಾದಿ ಶರಣರಿದ್ದಾರಲ್ಲ, ನಾವು ಬಸವಣ್ಣವರನ್ನ ಬಹಳ ಗೌರವದಿಂದ ಕಾಣ್ತೀವಿ. ನಾನು ವೈಯಕ್ತಿಕವಾಗಿ ಬಸವಣ್ಣವರ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಬಸವಣ್ಣವರ ಸ್ಟ್ರಾಂಗ್ ಫಾಲೋಯರ್. ಅದಕ್ಕೆ ನಾನು ಎಲ್ಲ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇರಬೇಕು, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇರಬೇಕು. ಯಾಕಂತಂದ್ರೆ ಬಸವಣ್ಣವರ ವಿಚಾರಗಳು ಎಲ್ರಿಗೂ ಗೊತ್ತಾಗಬೇಕು. ಬಹಳ ಜನ ಇವತ್ತು ಕೂಡ ಬಹಳ ಜನ ನಾವು ವಿದ್ಯಾವಂತರನ್ನು ನೋಡ್ತಾ ಇದ್ದೀವಿ, ಕರ್ಮ ಸಿದ್ಧಾಂತವನ್ನು ನಂಬಿಕೊಂಡಿರ್ತಕ್ಕಂಥದ್ದು ಅನೇಕ ಜನರನ್ನು ಕಾಣ್ತಾ ಇದ್ದೀವಿ. ಕರ್ಮ ಸಿದ್ಧಾಂತ, ನೀನು ಯಾಕಪ್ಪ ಬಟ್ಟೆ ಇಲ್ಲ, ನಿನ್ಗೆ ಯಾಕೆ ವಿದ್ಯೆ ಇಲ್ಲ, ನಿನ್ಗೆ ಯಾಕೆ ಕೆಲಸ ಇಲ್ಲ, ನಿನ್ಗೆ ಯಾಕೆ ಬರೀ ಕೈನಲ್ಲಿ ಇದೆಯಾ ಅಂತಂದ್ರೆ ನಮ್ಮ ಕರ್ಮ ಸ್ವಾಮಿ, ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಕರ್ಮ ನಮ್ಮ ಹಣೆಯಲ್ಲಿ ಬರ್ದಿರೋದು, ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ. ಯಾರ ಹಣೆಯಲ್ಲೂ ಕೂಡ ನಿಮ್ಗೆ ಅಂಗಿ ಇಲ್ದೇನೆ, ಚಡ್ಡಿ ಇಲ್ದೇನೆ, ಕೆಲಸ ಇಲ್ದೇನೆ ಇರುವಂತ, ಮನೆ ಇಲ್ದೇನೆ ಇರುವಂತ ಬರೆಯೋದಿಲ್ಲ. ಯಾವ ದೇವರು ಕೂಡ ಬರೆಯಲಿಕ್ಕೆ ಸಾಧ್ಯ, ಯಾವ ದೇವರು ಬರೆಯಕ್ಕೆ ಸಾಧ್ಯ ನನಗೆ ಹಣೆಯಲ್ಲಿ ಮನೆ ಮೇಲೆ ಕೊಡಪ್ಪ, ನಿಮಗೆ ವಿದ್ಯೆ ಇರಬಾರ್ದು, ನಿಮಗೆ ದರ್ಶನ ಇರಬೇಕು, ನಿನಗೆ ಗುಡಿಸಲಲ್ಲಿ ಇರಬೇಕು ಅಂತ ಬರೀತಾನ? ನನಗೆ ಮಾತ್ರ ಬರೆದ್ಬಿಟ್ಟ ದೇವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಅಂತ. ಒಂದು ನಾವು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥವ್ರು, ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತೀವಿ. ನಾವು ಪ್ರಜೆಗಳನ್ನ ಸಮಾನವಾಗಿ ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಲ್ಲ. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಸಮಾಜ ನಿರ್ಮಾಣ ಆಗದೆ ಹೋದರೆ ಶೋಷಣೆ ತಪ್ಪುದಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಮಾತು ಹೇಳ್ತಾ ಇದ್ರು, ಸ್ವಾತಂತ್ರ್ಯ ಬಂದ ಮೇಲೆ ಅಧಿಕಾರ ಇದೆಯಲ್ಲ ಬಲಾಢ್ಯರ ಕೈನಲ್ಲಿ ಇರಬಾರ್ದು, ಬಲಾಢ್ಯರ ಕೈನಲ್ಲಿ ಅಧಿಕಾರ ಇರಬಾರ್ದು, ಎಲ್ಲರ ಕೈಗೂ ಅಧಿಕಾರ ಹಂಚಿ ಆಗ್ಬೇಕು. ಬರೀ ಬಲಾಢ್ಯರ ಕೈನಲ್ಲಿ ಅಧಿಕಾರ ಇದ್ರೆ ಶೋಷಣೆ ತಪ್ಪುದಲ್ಲ, ದೌರ್ಜನ್ಯ ತಪ್ಪುದಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಹಿಂದೆನೆ ಎಚ್ಚರಿಸಿದ್ದಾರೆ, ನಮ್ಮನ್ನೆಲ್ಲ ಎಚ್ಚರಿಸಿ ಹೋಗಿದ್ದಾರೆ ಅವರು. ಇದನ್ನು ನಾವು ಅನುಸರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗ್ತದಲ್ಲ. ಇಲ್ಲಿ ಹೋದ್ರೆ ಜಾತ್ಯತೀತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ, ಸಮಾನತೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗಲ್ಲ, ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಸಮಾನತೆ ನಿರ್ಮಾಣ ಆಯಿತು?
ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳು ಇರಲಿಲ್ಲ. ಸಮಾನ ಅವಕಾಶಗಳು ಇಲ್ಲದೇ ಇರೋದ್ರಿಂದ ಯಾರಿಗೆ ಅವಕಾಶ ಸಿಗ್ತೋ ಅವ್ರ ಮೇಲೆ ಬಂದರು, ಯಾರಿಗೆ ಅವಕಾಶ ಸಿಗ್ತದೋ ಅವ್ರ ಕಡೆ ಹಿಂದೆ ಹೋದ್ರು. ಅದಕ್ಕೆ ಸಮಾನ ಅವಕಾಶಗಳನ್ನು ಎಲ್ರಿಗೂ ಒದಗಿಸ್ಕೊಡ್ಬೇಕು. ಯಾಕಂದ್ರೆ ಯಾರು ಕೂಡ ಜಾತಿಯಿಂದ ಬುದ್ಧಿವಂತರು ಅಥವಾ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಜಾತಿಯಿಂದ ಯಾರು ಹಿಂದೆ ಒಂದು ಕಾಲ ಇತ್ತು, ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನ ಅಳೆಯೋದು ಹೆಂಗಪ್ಪ ಅಂತಂದ್ರೆ ಅವ್ನು ಯಾವ ಜಾತಿ ಹುಟ್ಟಿದನು ಅಂತ ಹೇಳ್ತಾರೆ. ಅವನ ಪ್ರತಿಭೆಯಿಂದಲ್ಲ ಅಳಿತಿರ್ಲಿಲ್ಲ, ಅವನು ಯಾವ ಜಾತಿ ಹುಟ್ಟಿದಾನೆ, ಅವನು ಯಾವ ಜಾತಿಯವನು ಅಂತ ನೋಡಿ ಅವನ ಪ್ರತಿಭೆಯನ್ನ ಅವನ ವ್ಯಕ್ತಿತ್ವವನ್ನ ಅಳಿತಕ್ಕಂಥ ಪದ್ಧತಿ ಇತ್ತು. ಆ ಪದ್ಧತಿ ಈಗ ಇರಬಾರ್ದು. ಇದೇ ಸಂವಿಧಾನ ಸಾರಿ ಸಾರಿ ಹೇಳ್ತಕ್ಕಂಥದ್ದು. ಎಲ್ರಿಗೂ ಯೋಗ್ಯತೆ ಇದೆ, ಆದ್ರೆ ಅವಕಾಶ ಸಿಗ್ಬೇಕು ಅಷ್ಟೇನೆ. ಈಗ ನನಗೆ ಅವಕಾಶ ಸಿಕ್ಕಿದ್ರಿಂದ ನಾನು ಲಾಯರ್ ಆದೆ, ರಾಜಕೀಯದಲ್ಲಿ ಮುಂದೆ ಬಂದೆ, ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ತು. ಹಾಗೇನೆ ಎಲ್ಲರಿಗೂ ಅವಕಾಶಗಳಿದ್ದಾವೆ, ಅವಕಾಶಗಳು ಉಪಯೋಗಿಸ್ಕೊಳ್ತಕ್ಕಂಥದ್ದು. ನಿಮ್ಗೆ ಅವಕಾಶ ಒದಗಿ ಬಂದಾಗ ಅವಕಾಶವನ್ನ ಉಪಯೋಗಿಸಿರ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಅದಕ್ಕೆ ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಲೇಬೇಕು. ವಿದ್ಯೆ ಸಂಪತ್ತು ಯಾವ ಇಂಥವ್ರಿಗೆ ಸಿಗ್ಬೇಕು ಅಂತ ಏನಿಲ್ಲ. ಅದು ಹೆರಿಡಿಟರಿ ಕ್ಯಾರೆಕ್ಟರ್ ಅಲ್ಲ, ಅದು ಇಟ್ ಇಸ್ ಅನ್ ಅಕ್ವೈರ್ಡ್ ಕ್ಯಾರೆಕ್ಟರ್. ಯಾರು ಬೇಕಾದ್ರೂ ಗಳಿಸ್ಕೋಬಹುದು, ಆದ್ರೆ ಅವಕಾಶಗಳು ಸಿಗಬೇಕು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದನ್ನ ಅದಕ್ಕೆ ಮಠಗಳು ಜಾತ್ಯತೀತವಾಗಿರ್ಬೇಕು. ಈ ಸುತ್ತೂರು ಮಠ ಎಲ್ಲ ಜನರಿಗೂ ಕೂಡ ವಿದ್ಯಾಭ್ಯಾಸ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ ವಿದ್ಯಾಭ್ಯಾಸ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ಮತ್ತೆ ದಾಸೋಹ ಈ ಬಸವಣ್ಣವರು ಎರಡು ಪ್ರಮುಖವಾದಂಥ ವಿಚಾರಗಳನ್ನ ಜನರಿಗೆ ಹೇಳಿದ್ರು. ಒಂದು ಕಾಯಕ ಮತ್ತು ಇನ್ನೊಂದು ದಾಸೋಹ. ಕಾಯಕ ಅಂದ್ರೇನು? ಪ್ರೊಡಕ್ಷನ್ ಅಂತ ಇಂಗ್ಲಿಷ್ನಲ್ಲಿ ಕರೆಯೋದು. ಪ್ರೊಡಕ್ಷನ್ ಉತ್ಪಾದನೆ ಮಾಡೋದು. ದಾಸೋಹ ಅಂದ್ರೇನು? ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಲ್ಲರೂ ಸೇರಿ ಉತ್ಪಾದನೆ ಮಾಡಬೇಕು. ಉತ್ಪಾದನೆ ಆದಂಥದ್ದನ್ನ ಎಲ್ಲರೂ ಹಂಚಬೇಕು. ಇದೆ ವೆರಿ ಸಿಂಪಲ್. ನೀವು ತಿಳ್ಕೋಬೇಕು ಇದನ್ನ. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್, ಕಾಯಕ ದಾಸೋಹ ಎರಡು ಮಂತ್ರಗಳನ್ನ ಬಸವಾದಿ ಶರಣರು ಬಿಟ್ಟು ಹೋಗಿದ್ದಾರೆ. ಒಂದು ಪ್ರೊಡಕ್ಷನ್, ಇನ್ನೊಂದು ಡಿಸ್ಟ್ರಿಬ್ಯೂಷನ್. ಈಗ ನಾನು ಬಡವರಿಗೆಲ್ಲ ಕುಕ್ಕಟ್ಟಿಗೆ ಅಕ್ಕಿ ಕೊಡ್ತಾ ಇದ್ದಾಗ ಕೆಲವರು ಕೇಳಿದ್ರು ನನಗೆ, ಸ್ವಾಮಿ ನೀವು ಅಕ್ಕಿ ಕೊಟ್ಬಿಟ್ಟು ಬಡವರಿಗೆ ಯಾರು ಕೂಲಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ನನಗೆ ಅಸೆಂಬ್ಲಿನಲ್ಲಿ. ನಾನು ಹೇಳಿದೆ ಉತ್ತರ ಕೊಡುವಾಗ, ನೋಡ್ರಿ ಯಾರು ಕೆಲಸ ಮಾಡದೆ ಉತ್ಪಾದನೆಯನ್ನ ಅನುಭವಿಸ್ತಾ ಇದ್ದಾರೆ ಅವರು ಸ್ವಲ್ಪ ದಿನ ಕೆಲಸ ಮಾಡ್ತೀವಿ. ಯಾರು ಉತ್ಪಾದನೆ ಪ್ರಕ್ರಿಯೆಗಳಲ್ಲಿ ತೊಡಗಿಸಿಕೊಂಡು ಪಾಪ ಬೆವರು ಸುರಿಸ್ತಾ ಇದ್ದಾರಲ್ಲ ಅವರೆಲ್ಲ ಸ್ವಲ್ಪ ರೆಸ್ಟ್ ಹಾಕೊಳ್ಳಿ ಅಂತ ಹೇಳಿದ್ರು. ಅಂದ್ರೆ ಯಾರು ಕೂಲಿ ಮಾಡೋರಿದ್ದಾರಲ್ಲ, ಉತ್ಪಾದನೆ ಮಾಡೋರಿದ್ದಾರಲ್ಲ, ಅವರು ಒಂದಷ್ಟು ದಿನ ರೆಸ್ಟ್ ತಗೊಳ್ಳಿ. ಯಾರು ಮನೇಲಿ ಕೂತ್ಕೊಂಡು ಬೊಜ್ಜು ಬೆಳೆಸ್ಕೊಂಡಿದ್ದಾರಲ್ಲ ಅವರೆಲ್ಲ ಸ್ವಲ್ಪ ಕೆಲಸ ಮಾಡಲಿ ಅಂತ. ನಾನು ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟು ನೀವು ಇದ್ರು ಏನೋ ಗೊತ್ತಿಲ್ಲ ನನಗೆ. ಎಚ್ ಕೆ ಪಾಟೀಲ್ ಇರುವಾಗ ಶಾಸಕರಾಗಿದ್ರು. ಈಗ ನಮ್ಮ ಶಾಸಕರು ಗುರುಪಾದಪ್ಪ ನಾಗಮಾರಪಲ್ಲಿ ಅಂತೇಳಿ ಬೀದರ್ನವರು MLA ಅವ್ರು ಕೇಳಿದಂಥ ಪ್ರಶ್ನೆ ಇದೆ. ನಾನು ಅವ್ರಿಗೆ ಹೇಳಿದೆ, ನೋಡಪ್ಪ ಗುರುಪಾದಪ್ಪ, ನೀನು ಸ್ವಲ್ಪ ದಿನ ಕೆಲಸ ಮಾಡು, ಅವರೆಲ್ಲ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅವರು ಅಂತ ಹೇಳಿದ್ರು. ಈಗ
ನಾವು ಅಕ್ಕಿ ಫ್ರೀಯಾಗಿ ಕೊಟ್ಟಿದ್ದೀವಿ. ಯಾರ ಸೋಮಾರಿಗಳಾಗಿದ್ದಾರ? ಪ್ರತಿಯೊಬ್ರು ಕೂಡ 2 ಹೊತ್ತು ಊಟ ಮಾಡಲೇಬೇಕಲ್ಲ. ಮತ್ತೆ ಈ ದೇಶ ಬಡತನ ಹೆಂಗ್ ಹೋಗ್ತದೆ? ಸಮಾನತೆ ಹೆಂಗ್ ಬರ್ತದೆ? ಜಾತ್ಯತೀತ ಸಮಾಜ ಹೆಂಗ್ ನಿರ್ಮಾಣ ಆಗ್ತದೆ? ಬರೀ ಹೇಳೋದ್ರ ಮೂಲಕ ಆಗ್ತದ? ಜಾತ್ಯತೀತ ಸಮಾಜ ಆಗ್ಬೇಕು, ಸಮಾಜವಾದಿ ಸಮಾಜ ನಿರ್ಮಾಣ ಆಗ್ಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ಬೇಕು, ಜಾತಿ ಹೋಗ್ಬೇಕು ಅಂತಂದ್ರೆ ಹೋಗ್ಬಿಡ್ತದ? ಜಾತಿ ಹೋಗ್ಬೇಕಾದ್ರೆ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ನಮಗೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಯಾವಾಗ ಆಗ್ತದೆ ಅಂತಂದ್ರೆ, ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ತದೆ. ಇದನ್ನು ಸಾರ್ಥಕ ಆಗಲ್ಲ. ಈ ಮಾತನ್ನ ಬಹಳ ಹಿಂದೆನೇ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು, ಅಲ್ಲ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಅದರಿಂದ ನಮ್ಮ ಸಂವಿಧಾನ ಇದೆಯಲ್ಲ, ನಮ್ಮ ಸಂವಿಧಾನ ಮತ್ತೆ ಬಸವಾದಿ ಶರಣರು ಹೇಳಿದಂಥ ವಿಚಾರಗಳು ಸಾಮ್ಯ ಇದ್ದಾವೆ. ಎಲ್ಲ ಬಸವಾದಿ ಶರಣರು ಹೇಳಿದಂಥ ವಿಚಾರಗಳು ನಮ್ಮ ಸಂವಿಧಾನದಲ್ಲಿ ಅಡಕಾಗಿದ್ದಾವೆ. ಅದನ್ನ ನಾವು ಪಾಲನೆ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಸರ್ಕಾರಗಳು ಅದನ್ನ ಪಾಲನೆ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಸರ್ಕಾರಗಳು ಆ ಉದ್ದೇಶವನ್ನ ಈಡೇರಿಸಿದಾಗ ಮಾತ್ರ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು. ಸಂವಿಧಾನದಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಮತ್ತು ಕರ್ತವ್ಯಗಳು ಇದನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಆರ್ಟಿಕಲ್ 14 ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ says equality before law, equal protection of law. Equality before law, equal protection of law. ಆರ್ಟಿಕಲ್ 15 ಜಾತಿ ಧರ್ಮ ಅದಾದ ಮೇಲೆ ಎಲ್ಲರೂ ಕೂಡ ಸಮಾನವಾಗಿರಬೇಕು. ನಮ್ಮ ದೇಶ ಬಹುತ್ವದ ದೇಶ. ಎಲ್ಲ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ಈ ಬಹುತ್ವ ಇರ್ತಕ್ಕಂಥ ದೇಶದಲ್ಲಿ ಅವರು ಅದಕ್ಕೆ ಹೇಳಿರ್ತಕ್ಕಂಥದ್ದು ಏಕತೆ ಮತ್ತು ವೈರುಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕಾಗ್ತದೆ. ನಾವು ವೈರುಧ್ಯತೆ ಇರೋದು ಸತ್ಯ. ಇಂಥ ಸತ್ಯ ಇರ್ತಕ್ಕಂಥ ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ನಾವು ಏಕತೆಯನ್ನು ಸಾಧಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇದೇ ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಅದಕ್ಕೆ ನಾವು ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸಂವಿಧಾನ ಎಲ್ರಿಗೂ ಗೊತ್ತಾಗ್ಬೇಕು. ಯಾವಾಗಲೂ ಕೂಡ ಹಕ್ಕುಗಳು ಬರೀ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ. ಹಕ್ಕುಗಳನ್ನು ಕೇಳ್ತಕ್ಕಂಥದ್ದು ಮುಖ್ಯ ಅಲ್ಲ. ಜೊತೆಗೆ ಕರ್ತವ್ಯಗಳು ಕೂಡ ಇರ್ತವೆ. ಕರ್ತವ್ಯಗಳು ಹಕ್ಕುಗಳು ಒಟ್ಟಿಗೆ ಹೋಗ್ತಕ್ಕಂಥದ್ದು. ಹಕ್ಕುಗಳನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಹಕ್ಕುಗಳಿದ್ದಾವೆ ಅಂತೇಳಿ ಏನೆಲ್ಲ ಸಮಾಜದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವೇಚ್ಛೆಯಾಗಿ ವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವೇಚ್ಛೆ ಮನೋಭಾವ ಯಾರಲ್ಲೂ ಕೂಡ ಇರಬಾರದು. ಅದಕ್ಕೆ ನಾನು 2013ರಿಂದ 2018 ಇರುವಾಗ ಅನೇಕ ಭಾಗ್ಯಗಳನ್ನು ಕೊಟ್ಟವನು. ಮತ್ತೆ 2023ರಿಂದ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಂಡ್ಬಂದು. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು, ಹೆಣ್ಮಕ್ಳು ಸ್ವಾವಲಂಬನೆ ಆಗಬೇಕು. ಹೆಣ್ಮಕ್ಳು ಮಧ್ಯರಾತ್ರಿನಲ್ಲಿ 12 ಗಂಟೆ ರಾತ್ರಿನಲ್ಲಿ ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಇರಬೇಕು.
ಅದು ಬಂದಾಗ ಮಾತ್ರ ನಮ್ಮ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲದ್ರೆ ಸಾರ್ಥಕ ಆಗಲ್ಲ. ಅದಕ್ಕೆ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ತಿರುಗಾಡಬಹುದು ಅಂತೇಳಿ ನಾವು ಜಾರಿ ಮಾಡಿ, ಎಲ್ಲ ಹೆಣ್ಮಕ್ಳು ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ದಲಿತ ಹೆಣ್ಮಕ್ಳು ಇರ್ಬೋದು, ಅಥವಾ ಉನ್ನತ ಮೇಲ್ಭಾಗದಲ್ಲಿರ್ತಕ್ಕಂಥ ಮಹಿಳೆಯರು ಇರ್ಬೋದು, ಎಲ್ಲ ಮಹಿಳೆಯರು ಕೂಡ ಫ್ರೀಯಾಗಿ ತಿರುಗಾಡಬಹುದು. ಯಾಕಂತಂದ್ರೆ ಅವ್ರಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ಬರಬೇಕು, ಅವರ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕು, ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯುತವಾಗಿ ಬೆಳೀಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಮಾಡುತ್ತೆ. ಎಲ್ಲರಿಗೂ ಈಗ 10 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಬಹಳ ಜನ ಹೇಳ್ತಾ ಇದ್ರು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟಾಗ ಸಿದ್ದರಾಮಯ್ಯನವರು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ದಿವಾಳಿ ಮಾಡಿಬಿಡ್ತಾರೆ, ಹೆದರಿ ಎಲ್ಲ ಖಾಲಿ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಈಗ ನಾವು ಬಂದು 1 ವರ್ಷ 8 ತಿಂಗಳಾಯ್ತು, ಹೆದರಿ ಖಾಲಿ ಆಗಿದೆಯಾ? ಈಗ ಅದನ್ನೇ ಕಾಪಿ ಹೊಡೆಯಕ್ಕೆ ಮಾಡ್ಬಿಟ್ಟಾರೆ. ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೇ ಕಾಪಿ ಹೊಡೆಯಕ್ಕೆ ಮಾಡ್ಬಿಡ್ತಾರೆ. ಯಾರ್ಯಾರು ವಿರೋಧ ಮಾಡಿದ್ರು ಆ ಗಿರಾಕಿಗಳೇ ಇವತ್ತೆಲ್ಲ ಕಾಪಿ ಹೊಡಿತಾರೆ. ಈಗ ಅವ್ರ ರಾಜ್ಯಗಳಲ್ಲಿ ಹೆದರಿ ಖಾಲಿ ಆಗಲ್ವಾ? ಅಭಿವೃದ್ಧಿಗೆ ಹಣ ಇಲ್ಲ. ನಾನು ಹೇಳ್ತೀನಿ, ನಾವು ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ನಮ್ಮ ಚೌಕಟ್ಟಿನಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಯಾರಿಗಾದ್ರೂ ಪೆನ್ಷನ್ ಬರೋದು ನಿಲ್ಲಿಸ್ಬಿಟ್ಟಿದೀವ? ಓಲ್ಡ್ ಏಜ್ ಪೆನ್ಷನ್ ಬರೋದು ನಿಲ್ಲಿಸಿದೀವ? ವಿಧವಾ ಪೆನ್ಷನ್ ಬರೋದು ನಿಲ್ಲಿಸಿದೀವ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.